ಎಎಂಬಿ ಕಪಾಲಿಯಲ್ಲಿ ಕಡೆಗೂ ರಾರಾಜಿಸಿದ ದರ್ಶನ್ ಫೋಟೋ. ಸ್ಟಾರ್ ನಟದ ಫೋಟೋಗಳ ಸಾಲಿನಲ್ಲಿ ಇದೀಗ ದರ್ಶನ್ ಫೋಟೋ ಕೂಡ ಅಲ್ಲಿ ಕಾಣಿಸಿಕೊಂಡಿದೆ. ಮುಂಚೆ ದರ್ಶನ್ ಫೋಟೋ ಇರಲಿಲ್ಲ, ಎಲ್ಲಾ ಸ್ಟಾರ್ ನಟದ ಫೋಟೋಗಳು ಆ ಸಾಲಿನಲ್ಲಿ ಇತ್ತು, ಆದ್ರೆ ದರ್ಶನ್ ಫೋಟೋ ಮಾತ್ರ ಇರಲಿಲ್ಲ. ಇದೀಗ ಆ ಬಗ್ಗೆ ಒಂದು ರೀತಿಯ ಸ್ಟೆಪ್ ಅನ್ನ ತೆಗೆದುಕೊಂಡಿದ್ದಾರೆ. ಈ ವಿಚಾರವಾಗಿ ರವಿ ಶ್ರೀವತ್ಸ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ರು. ಅಶ್ವವೇಗ ನ್ಯೂಸ್ ಜೊತೆಗೆ ಮಾತನಾಡಿದ್ರು. ಎಲ್ಲಾ ಸ್ಟಾರ್ಗಳ ಫೋಟೋ ಇರುವಂತಹ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಕನ್ನಡದ ನಟ ದರ್ಶನ್ ಫೋಟೋ ಯಾಕಿಲ್ಲ ಅಂತ ಕೇಳಿದ್ರು. ಇದೀಗ ಡಚ್ಚು ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಬರೀ ದರ್ಶನ್ ಮಾತ್ರ ಅಲ್ಲ, ಹಿರಿಯ ಕಲಾವಿದರ ಫೋಟೋನು ಕೂಡ ಈಗ ಅಲ್ಲಿ ಅಳವಡಿಕೆ ಮಾಡಲಾಗಿದೆ. ಇದು ಅಶ್ವವೇಗ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್. ರವಿ ಶ್ರೀವತ್ಸ ಅವರು ಒಂದು ರೀತಿಯ ಬೇಸರವನ್ನ ವ್ಯಕ್ತಪಡಿಸಿದ್ರು. ಅಷ್ಟು ನಟರುಗಳ ಫೋಟೋ ಇದೆ, ಇತ್ತೀಚೆಗೆ ಬಂದಂತಹ ನಟರ ಸಾಲಿನಲ್ಲಿ ದರ್ಶನ್ ಫೋಟೋ ಕೂಡ ಇಲ್ವಲ್ಲ ಅಂತ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು ನಿರ್ದೇಶಕ ರವಿ ಶ್ರೀವತ್ಸ ಅವರು. ಅಶ್ವವೇಗ ನ್ಯೂಸ್ ಜೊತೆಗೂ ಕೂಡ ಮಾತನಾಡಿದ್ರು. ರವಿ ಶ್ರೀವತ್ಸ ಅವರು ನೋವು ಕಳಕಳಿಗೆ ದನಿಯಾಗಿತ್ತು ಅಶ್ವವೇಗ ನ್ಯೂಸ್. ಈ ಬೆನ್ನಲ್ಲೇ ಸ್ಟಾರ್ ನಟರ ಸಾಲಿನಲ್ಲಿ ಇದೀಗ ದರ್ಶನ್ ಫೋಟೋ ಪ್ರತ್ಯಕ್ಷವಾಗಿದೆ. ಡಚ್ಚು ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಮಹೇಶ್ ಬಾಬು. ಬರೀ ದರ್ಶನ್ ಮಾತ್ರ ಅಲ್ಲ, ಅನೇಕ ಹಿರಿಯ ಕಲಾವಿದರ ಫೋಟೋವನ್ನ ಕೂಡ ಈಗ ಅಲ್ಲಿ ಅಳವಡಿಸಲಾಗಿದೆ. ಇದು ಅಶ್ವವೇಗ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ರವಿ ಶ್ರೀವತ್ಸ ಅವರು ಏನ್ ಟ್ವೀಟ್ ಮಾಡಿದ್ರೋ ಅದಕ್ಕೆ ಸ್ಪಂದಿಸಿ ಅಶ್ವವೇಗ ನ್ಯೂಸ್ ಅವ್ರ ಜೊತೆಗೆ ಮಾತನಾಡಿತು. ಯಾಕೆ ನೀವು ಈ ತರ ಟ್ವೀಟ್ ಮಾಡಿದ್ದೀರಾ ಅಂತ ಕೇಳಿದಾಗ ಅಲ್ಲಿ ಎಲ್ಲ ನಟರ ಫೋಟೋಗಳಿದೆ, ಶಿವಣ್ಣಂದಿದೆ, ಉಪೇಂದ್ರ ಅವ್ರದ್ದಿದೆ, ಜೊತೆಗೆ ಕೆಲವು ರವಿ ಸರ್ ಕೂಡ ಬಗ್ಗೆ ಮಾತನಾಡಿದ್ರು. ಅಲ್ಲಿ ರವಿ ಸರ್ ಫೋಟೋ ಕೂಡ ಇರಲಿಲ್ಲ, ದರ್ಶನ್ ಅವ್ರ ಫೋಟೋ ಕೂಡ ಇರಲಿಲ್ಲ. ಇಷ್ಟೊಂದು ಸ್ಟಾರ್ ನಟರ ಫೋಟೋಗಳಿರುವಾಗ ಸುದೀಪ್ ಅವ್ರದ್ದಿದೆ, ಗಣೇಶ್ ಅವ್ರದ್ದಿದೆ, ಇತ್ತೀಚೆಗೆ ಬಂದಂತಹ ಅನೇಕ ನಟರು ಕೂಡ ಅಲ್ಲಿ ಫೋಟೋಗಳಲ್ಲಿದ್ದಾರೆ. ಆದರೆ ದರ್ಶನ್ ಕನ್ನಡಕ್ಕೇನು ಕೊಡುಗೆನೇ ಕೊಟ್ಟಿಲ್ವಾ? ದರ್ಶನ್ ಏನು ಮಾಡೇ ಇಲ್ವಾ ಕನ್ನಡ ಚಿತ್ರರಂಗಕ್ಕೆ? ಮತ್ತು ಅವ್ರ ಫೋಟೋ ನೀವು ಯಾಕೆ ಹಾಕಲಿಲ್ಲ? ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆಗೆ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತಾನೆ ದರ್ಶನ್ ಖ್ಯಾತರಾದವರು, ಅವರ ಫೋಟೋವನ್ನ ಇವ್ರು ಯಾಕೆ ಹಾಕಿಲ್ಲ ಅಂತ ರವಿ ಶ್ರೀವತ್ಸ ಅವರು ಅಶ್ವವೇಗ ನ್ಯೂಸ್ ನಲ್ಲಿ ಮಾತನಾಡಿದಾಗ ತಮ್ಮ ಬೇಸರವನ್ನ, ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಈಗ ತದನಂತರ ಮಹೇಶ್ ಬಾಬು ಅವರ ಒಡೆತನದ ಎಎಂಬಿ ಕಪಾಲಿಯಲ್ಲಿ ಇದೀಗ ಕಡೆಗೂ ಅಲ್ಲಿ ಗ್ಯಾಲರಿಯಲ್ಲಿ ದರ್ಶನ್ ಅವರ ಫೋಟೋ ಕೂಡ ಇರುವಂಥದ್ದು, ಜೊತೆಗೆ ಅನೇಕ ಹಿರಿಯ ನಟರ ಫೋಟೋ ಕೂಡ ಈಗ ಅಲ್ಲಿ ಸೇರ್ಪಡೆಯಾಗಿದೆ. ಮಹೇಶ್ ಬಾಬು ಅವರ ಎಎಂಬಿ ಮಲ್ಟಿಪ್ಲೆಕ್ಸ್ ಬ್ರಾಂಚ್ ಇಲ್ಲೂ ಕೂಡ ಬೆಂಗಳೂರಲ್ಲೂ ಕೂಡ ಆರಂಭ ಆಗಿದೆ. ಜನವರಿ 16ರಿಂದ ಇದು ಓಪನಿಂಗ್ ಉದ್ಘಾಟನೆ ಆಗಿರುವಂಥದ್ದು. ಸೊ ಇಲ್ಲಿ ಎಎಂಬಿ ಗ್ಯಾಲರಿಲಿ ನಮ್ಮ ಕನ್ನಡ ಚಲನಚಿತ್ರ ನಟರ ಫೋಟೋಗಳನ್ನು ಹಾಕಲಾಗಿತ್ತು ಈ ಗ್ಯಾಲರಿಲಿ. ಸೊ ನೋಡ್ತಾ ಇರ್ಬೋದು, ರಿಷಬ್ ಶೆಟ್ಟಿ ಅವರು, ಯಶ್ ಅವರು, ಸುದೀಪ್ ಅವರು, ಉಪೇಂದ್ರ, ಶಿವಣ್ಣ, ರಕ್ಷಿತ್ ಶೆಟ್ಟಿ, ಶ್ರೀಮುರಳಿ ಅವರು, ಧ್ರುವ ಸರ್ಜಾ ಅವರು ಎಲ್ಲರೂ ಫೋಟೋನು ಕೂಡ ಅಳವಡಿಕೆ ಮಾಡಿದ್ದಾರೆ. ಬಟ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಫೋಟೋ ಇರಲಿಲ್ಲ ಈ ಹಿಂದೆ. ಸೊ ನಿಮ್ಮ ಅಶ್ವವೇಗ ನ್ಯೂಸ್ ವರದಿಯನ್ನ ಬಿತ್ತರಿಸ್ತಾ ಹೋಯಿತು. ಸೊ ಇಲ್ಲಿ ಫಸ್ಟ್ ಇಲ್ಲಿಗೆ ಭೇಟಿಯನ್ನ ನೀಡಿ ನಿರ್ದೇಶಕರಾದಂತಹ ರವಿ ಶ್ರೀವತ್ಸ ಅವರು ಒಂದು ಟ್ವೀಟ್ ಅನ್ನ ಮಾಡಿರ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ಫೋಟೋ ಗ್ಯಾಲರಿ ತುಂಬಾ ಚೆನ್ನಾಗಿದೆ, ಒಳ್ಳೇದಾಗ್ಲಿ. ಇಂತಹ ಒಂದು ಅತ್ಯದ್ಭುತವಾದಂತಹ ಮಲ್ಟಿಪ್ಲೆಕ್ಸ್ ಅನ್ನ ಆರಂಭ ಮಾಡಿದ್ದು ನಮ್ಮೆಲ್ಲರಿಗೂ ಕೂಡ ಖುಷಿ ಇದೆ. ಬಿಕಾಸ್ 9 ಸ್ಕ್ರೀನ್ಗಳಿದೆ ಅಂಡ್ ಅಟ್ ಎ ಟೈಮಲ್ಲಿ ಪ್ರತಿ ಸ್ಕ್ರೀನಲ್ಲೂ ಕೂಡ 600 ಜನ ವೀಕ್ಷಣೆಯನ್ನ ಮಾಡಬಹುದು. ಎಲ್ಲವೂ ಕೂಡ ಓಕೆ. ಆದರೆ ಈ ಫೋಟೋ ಗ್ಯಾಲರಿ ಅಂತ ಬಂದಾಗ ಹಿರಿಯ ಕಲಾವಿದರ ಫೋಟೋಗಳು ಎಲ್ಲಿ ಕಾಣೆ ಆಗಿದೆ? ಅಂಬರೀಷ್ ಅವರಿಲ್ಲ, ರಾಜ್ಕುಮಾರ್ ಅವರಿಲ್ಲ, ಯಾಕೆ ವಿಷ್ಣುವರ್ಧನ್ ಅವರ ಫೋಟೋ ಇಲ್ಲ? ಆ ಕಡೆ ತೆಲುಗು ಇಂಡಸ್ಟ್ರಿ ಹೋದ್ರೆ ಎಲ್ಲರ ಫೋಟೋಗಳು ಕೂಡ ಕಾಣಸಿಗತ್ತೆ. ಬಟ್ ಇಲ್ಲಿ ಯಾಕೆ? ಇಲ್ಲೂ ಕೂಡ ಕನ್ನಡವನ್ನ ಕಡೆಗಣಿಸಲಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಹುಟ್ಟುತ್ತೆ. ನಿಮ್ಮ ಅಶ್ವವೇಗ ನ್ಯೂಸ್ ಸತತವಾಗಿ ಸುದ್ದಿಯನ್ನ ಬಿತ್ತರಿಸಿತ್ತು. ಅದರ ಬೆನ್ನಲ್ಲೇ ಟ್ವೀಟ್ ಅನ್ನು ಕೂಡ ನಾವು ಟ್ವೀಟ್ ಅಲ್ಲಿ ಏನು ಶ್ರೀವತ್ಸ ಅವರು ಟ್ವೀಟ್ ಅನ್ನ ಮಾಡಿದ್ರು, ದರ್ಶನ್ ಅವರ ಫೋಟೋ ಕಾಣೆ ಆಗಿದೆ, ಇದರಿಂದ ಅವರ ಅಭಿಮಾನಿಗಳಿಗೂ ಕೂಡ ಬೇಸರ ಆಗಿರುವಂಥದ್ದು ಅಂತ ಹೇಳ್ಬಿಟ್ಟು ಸುದ್ದಿಯನ್ನ ಬಿತ್ತರಿಸಿದ್ವಿ. ಅದರ ಬೆನ್ನಲ್ಲೇ ಇದೀಗ ಅಲರ್ಟ್ ಆಗಿರುವಂಥದ್ದು ನಮ್ಮ ಅಶ್ವವೇಗ ನ್ಯೂಸ್ ನ ವೆರಿ ಬಿಗ್ ಇಂಪ್ಯಾಕ್ಟ್. ಇಲ್ಲಿ ಕಾಣಸಿಗಬಹುದು, ಚಾಲೆಂಜಿಂಗ್ ಸ್ಟಾರ್ ದಿ ಬಾಸ್ ದರ್ಶನ್ ಅವರ ಫೋಟೋವನ್ನ ಅಳವಡಿಕೆ ಮಾಡಲಾಗಿದೆ. ಸೊ ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಕಲಾವಿದರು ಅಂತ ಹೇಳಿದ ಮೇಲೆ ಏನೋ ಒಂದು ಅಚಾತುರ್ಯ ನಡೆದಿರ್ಬೋದು, ಏನೋ ಒಂದು ದುರ್ಘಟನೆ ನಡೆದಿರ್ಬೋದು. ಸೊ ಅವರು ಈಗ ನಮ್ಮ ಜೊತೆ ಇಲ್ಲದೆ ಇರ್ಬೋದು.
ಬಟ್ ಅವರ ಆಬ್ಸೆನ್ಸ್ ಅಲ್ಲೂ ಕೂಡ ನಾವು ಅವರ ಪ್ರೆಸೆನ್ಸ್ ಅನ್ನ ತೋರಿಸಬೇಕಾದಂಥದ್ದು ನಮ್ಮ ಕರ್ತವ್ಯ ಅಂಡ್ ಅದು ಧರ್ಮ ಕೂಡ ಹೌದು. ಅವ್ರು ಈಗ ನಮ್ಮ ಜೊತೆಗಿಲ್ಲ ಅಂತ ಹೇಳ್ಬಿಟ್ಟು ಅಥವಾ ಮರ್ತಿರ್ಬೋದು, ಮಿಸ್ ಆಗಿರ್ಬೋದು, ಆದ್ರೆ ಅದು ತಪ್ಪೆ ಏನಾಗಿದ್ರು ಕೂಡ. ಸೊ ನಾವು ಸುದ್ದಿಯನ್ನ ಬಿತ್ತರಿಸಿದ ಬೆನ್ನಲ್ಲೇ ಅಶ್ವವೇಗ ನ್ಯೂಸ್ನ ವೆರಿ ಬಿಗ್ ಇಂಪ್ಯಾಕ್ಟ್. ಹಾಗೆ ದರ್ಶನ್ ಅವರ ಅಭಿಮಾನಿಗಳಿಗೂ ಕೂಡ ಇದರಿಂದ ಬೇಸರವಾಗಿತ್ತು. ಈಗ ದರ್ಶನ್ ಅವರ ಫೋಟೋವನ್ನ ಅಳವಡಿಕೆ ಮಾಡಿದ್ದಾರೆ. ಶ್ರೀವತ್ಸ ಅವರು ಟ್ವೀಟ್ ಅನ್ನ ಮಾಡಿದ್ರು, ನನಗೆ ಇದರಿಂದ ತುಂಬಾ ಬೇಸರ ಆಗಿದೆ, ಅತ್ಯದ್ಭುತವಾದಂತಹ ಮಲ್ಟಿಪ್ಲೆಕ್ಸ್ ಅನ್ನ ನೀವು ಮಾಡಿದೀರಾ, ಜನಗಳಿಗೆ ತುಂಬಾ ಖುಷಿ ಇದೆ, ಸಾಕಷ್ಟು ಬ್ರಾಂಚಸ್ ಇದೆ, ಹೈದರಾಬಾದ್ನಲ್ಲಿ ಆಗಿರ್ಬೋದು, ಇಲ್ಲಿ ಏನು ಕಪಾಲಿ ಥಿಯೇಟರ್, ಇಲ್ಲೂ ಕೂಡ ಮುಂಚೆ ಇದ್ದಂತಹ ಈ ಜಾಗ ಕಪಾಲಿ ಥಿಯೇಟರ್, ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಪ್ರದರ್ಶನ ಮಾಡಲಾಗಿತ್ತು. ಆದರೆ ಕಲಾವಿದರು ಅಂತ ಬಂದಂತಹ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ನಾವು ಈಕ್ವಲ್ ಆಗಿ ನೋಡಬೇಕು, ಎಲ್ಲರನ್ನೂ ಕೂಡ ನಾವು ಸಮಾನತೆಯಿಂದ ಕಾಣಬೇಕು, ಒಬ್ರಿಗೊಂದು ಅಲ್ಲ. ನಾನು ಅವಾಗಲೇ ಹೇಳಿದೆ, ಅವರ ಆಬ್ಸೆನ್ಸ್ ಅಲ್ಲೂ ಕೂಡ ನಾವು ಪ್ರೆಸೆನ್ಸ್ ಅನ್ನ ನೋಡಬೇಕು. ಸೊ ಹಾಗಾಗಿ ಸುದ್ದಿಯನ್ನ ಬಿತ್ತರಿಸಿದ ಬೆನ್ನಲ್ಲೇ ಇದೀಗ ದರ್ಶನ್ ಫೋಟೋವನ್ನ ಅಳವಡಿಕೆ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಇದಿಷ್ಟು ಫೋಟೋ ಗ್ಯಾಲರಿ. ಸೊ ಇಲ್ಲಿ ದರ್ಶನ್ ಅವರ ಫೋಟೋ ಈ ಹಿಂದೆ ಇರಲಿಲ್ಲ. ಶ್ರೀವತ್ಸ ಅವರ ಟ್ವೀಟ್ ಅನ್ನ ನಾವು ಗಮನಿಸಿ, ಸೂಕ್ಷ್ಮವಾಗಿ ಗಮನಿಸಿ, ಅಲ್ಲಿ ಇರುವಂತಹ ವಿಚಾರವನ್ನ ಹೈಲೈಟ್ ಮಾಡಿ ನಿಮ್ಮ ಅಶ್ವವೇಗ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು. ಅದರ ಬೆನ್ನಲ್ಲೇ ಇದೀಗ ಡಿಬಾಸ್ ದರ್ಶನ್ ಅವರ ಫೋಟೋವನ್ನ ಅಳವಡಿಕೆ ಮಾಡಿದ್ದಾರೆ. ಸೊ ಈ ರೀತಿಯಾದಂತಹ ತಪ್ಪುಗಳು, ಅಚಾತುರ್ಯಗಳು ನಡಿಬಾರದು. ಕನ್ನಡ ಭಾಷೆ, ಮಣ್ಣು, ನೆಲ ಅಂತ ಬಂದಾಗ ನಮಗೆ ಎಲ್ಲಾ ಕಲಾವಿದರು ಕೂಡ ಒಂದೇ, ಎಲ್ಲರನ್ನು ಕೂಡ ಸಮಾನವಾಗಿ ಕಾಣುವಂಥದ್ದು ನಮ್ಮ ಧರ್ಮ ಆಗಿರುತ್ತೆ. ಸೊ ನೋಡ್ತಾ ಇರಿ ಇನ್ನಷ್ಟು ಕಂಟೆಂಟ್ಗಳಿಗಾಗಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.